ಏನ್ರಿ ಇದು? ಕಾಲ್ ನೋವು ಇಟ್ಕೊಂಡು ಅದೇನೋ ಸುಟ್ ಬೆಕ್ಕನ ಹಾಗೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದೀರಾ. ಬಂದ್ ಮಲ್ಕೋಬಾರ್ದೆ? ಅಯ್ಯೋ, ನನ್ನ ಯೋಚನೆ ನನಗೆ, ಇವಳು ಮಾತ್ ಇವಳಿಗೆ. ಏನಪ್ಪ ನಿಮ್ಗಂತ ಯೋಚನೆ? ಅವತ್ತು ಆಕ್ಸಿಡೆಂಟ್ ಆಯ್ತಲ್ಲ, ಒಬ್ಬ ಹುಡುಗ ನನ್ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ ಮನೆ ಕರ್ಕೊಂಡ್ ಬಂದ್ಬಿಟ್ನಲ್ಲ, ಅವನ್ ಕಾಂಟ್ಯಾಕ್ಟ್ ಅಡ್ರೆಸ್ ತಗೊಳ್ಳಿಲ್ಲ ಅಂತ ಕೊರಗ್ತಾ ಇದ್ದೀನಿ. ಆ ಹುಡುಗನಿಂದ ಏನ್ರಿ ಆಗ್ಬೇಕು? ಏನು ಆಗ್ಬೇಕಾ? ಅವನು ಶ್ರೀಮಂತರ ಮನೆ ಹುಡುಗ ಕಣೆ. ಅದೇನ್ ನಯ, ಅದೇನ್ ವಿನಯ, ಹಿರಿಯರ್ನ ಕಂಡ್ರೆ ಅದೇನ್ ಗೌರವ. ಗಜು, ನಮ್ ಸಂಜುಗೆ ಹೇಳು ಮಾಡಿಸ್ದಂತ ಹುಡುಗ. ಶುರು ಆಯ್ತಾ ನಿಮ್ ಜಪ? ಜಪ ಅಲ್ವೇ, ನೋಡ್ತಾ ಇರು. ಅವನ ವಿವರಗಳನ್ನ ಹೇಗಾದ್ರೂ ಪತ್ತೆ ಹಚ್ತೀನಿ. ಹಚ್ಚೂರಂತೆ. ಈಗ ಬಂದ್ ಮಲ್ಕೋತೀರಾ? ಗಜ್ಜು, ನಾನು ಮಲ್ಕೊಂಡ್ರೆ ನನ್ನ ಯೋಚನೆಗಳೆಲ್ಲ ಎಲ್ಲಿ ಮಲಗ್ಬಿಡುತ್ತೋ ಅಂತ. ನಿಮ್ ಯೋಚನೆ ಮಲ್ಗೋದೇ ಇಲ್ಲ, ಅದು ನಿರಂತರ. ಬನ್ನಿ ಈಗ. ಅವನ ಅಡ್ರೆಸ್ಗೆ ಇಷ್ಟು ಒದ್ದಾಡ್ತಿದ್ದೀರಾ? ಇರಿ ನಾನೇ ಅವನಲ್ಲಿ ಕಳಿಸ್ತೀನಿ. ರಮಯ್ಯ ಅವರೇ, ಸರ್, ಒಂದೆರಡು ದಿನ ಫಾರ್ಮ್ ಹೌಸ್ ಅಲ್ಲಿ ಇದ್ದು ಆ ವಾಟರ್ ಪೈಪ್ ಏನೋ ಹಾಳಾಗಿದೆ ಅಂತ ಮೇಸ್ತ್ರಿ ಹೇಳ್ತಿದ್ದ. ಅದನ್ನ ರಿಪೇರಿ ಮಾಡಿಸ್ಬಿಡಿ. ಆಗ್ಲಿ ಸರ್. ತೊಳಿ, ಇದರ 5,000 ರೂಪಾಯಿ ಇದೆ. ಏನಾರ ವಿಷಯ ಇದೆ ಫೋನ್ ಮಾಡಿ. ಸರಿ ಸರ್. ಸರಿ. ಆನಂದ್ ಅವರಿದ್ದಾರಾ? ಒಳಗಿದ್ದಾರೆ, ಹೋಗಿ. ಥ್ಯಾಂಕ್ಸ್. ಏ ಹಾಯ್ ಕೃಷ್ಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಬರ್ತಿದ್ದೆ, ನೀ ಬಂದೆ ನೋಡು. ಒಳಗ್ ಕುತ್ಕೊಂಡ್ ಮಾತಾಡೋಣ, ಇಲ್ಲೇ ಮಾತಾಡೋಣ? ಇಲ್ಲೇ ಕೂತ್ಕೊಳ್ಳೋಣ. ರಂಗಮ್ಮ, 2 ಟೀ ತಗೊಂಬನ್ನಿ. ತರ್ತೀನಿ ಸರ್. ಮತ್ತೆ ಪರವಾಗಿಲ್ಲಪ್ಪ, ಮನೆ ಬಹಳ ಚೆನ್ನಾಗಿ ಕಟ್ಸಿದ್ದಾರೆ ನಿಮ್ ಬಾಸ್. ಮನೆ ಅಷ್ಟೇ ಅಲ್ಲಪ್ಪ, ನಮ್ ಬಾಸ್ ಮನ್ಸು ಕೂಡ ತುಂಬಾ ಚೆನ್ನಾಗಿದೆ. ಅದ್ ಸರಿ, ನಿಮ್ ಬಾಸ್ ಫಾರಿನ್ ಇಂದ ಯಾವಾಗ ಬರೋದು? ಏನೇ ಹೇಳಕ್ಕಾಗಲ್ಲ, 1 ತಿಂಗಳಾದ್ರೂ ಆಗ್ಬೋದು. ಯಾಕೆ? ಏನಿಲ್ಲ, ನೆನ್ನೆ ರಾತ್ರಿ ನಮ್ಮ ಮಾವ ನಿನ್ ಅಡ್ರೆಸ್ ತಗೊಳ್ಳಿಲ್ಲ ಅಂತ ತುಂಬಾ ಪೇಚಾಡ್ತಿದ್ರು. ಅದಕ್ಕೆ ನನಗೊಂದು ಐಡಿಯಾ ಹೊಳಿತು, ಕೇಳ್ದೆ. ಏನ್ ಐಡಿಯಾನಪ್ಪ? ನಮ್ಮ ಮಾವ ನಿನ್ನ ಶ್ರೀಮಂತರ ಮನೆ ಹುಡುಗ ಅಂತ ನಂಬಿಟ್ಟಿದ್ದಾರೆ. ಹೇಗಿದ್ರು ನಿನಗೂ ನಮ್ ಸಂಜು ಇಷ್ಟ ಆಗಿದ್ದಾಳೆ. ಅದೇನೋ ಓಕೆ. ಅದಕ್ಕೆ ನೀನು ನಮ್ಮ ಮನೆಗೆ ಹೋಗು, ನಮ್ಮ ಮಾವನ ಮೀಟ್ ಮಾಡು. ನೋಡ್ತಾ ಇರು, ಖಂಡಿತ ಅವರು ಈ ಮನೆಗೆ ಬಂದೇ ಬರ್ತಾರೆ. ಅವ್ರ ಇಲ್ಲಿಗೆ ಬಂದು ಇದನ್ನೆಲ್ಲ ನೋಡ್ ನನ್ನ ನಿಜವಾಗ್ಲೂ ಶ್ರೀಮಂತ ಅನ್ಕೊಂಡ್ಬಿಡ್ಲಿ. ನಾಳೆ ನಿಜ ಗೊತ್ತಾದ್ರೆ ಗೊತ್ತಾಗ್ಲಿ. ಅಷ್ಟ್ರಲ್ಲಿ ಮದ್ವೆ ಆಗೋಗಿರುತ್ತೆ ತಾನೆ. ಆಮೇಲೆ ಏನ್ ಮಾಡ್ಕೋತಾರೆ? ಏನು ಮಾಡ್ಕೊಳಕ್ ಆಗಲ್ಲ. ಸುಮ್ನಿರಪ್ಪ, ನನಗ್ಯಾಕೋ ಭಯ ಆಗ್ತಿದೆ. ಯಾಕೋ ಭಯ ಅಂತ್ಯಾ? ಇಲ್ಲಿ ಕೇಳು, 1000 ಸುಳ್ಳು ಹೇಳಿ ಒಂದು ಮದ್ವೆ ಮಾಡಿ ಅಂತಾರೆ. ಅಂತದ್ರಲ್ಲಿ ನಾವ್ ಹೇಳ್ತಿರೋದು ಒಂದೇ ಸುಳ್ತಾನೆ. ಯಾಕೆ ಹೆದರ್ಕೋತ್ಯಾ? ಹಾಗಲ್ಲ ಕೃಷ್ಣ, ಅದೆಲ್ಲ ಗೊತ್ತಿಲ್ಲ. ನನ್ನ ಮಾತ್ ಕೇಳು, ನೀನ್ ಹೋಗಿ ನಮ್ಮ ಮಾವನ ಮೀಟ್ ಮಾಡು, ಅವ್ರನ್ನ ಇಂಪ್ರೆಸ್ ಮಾಡು. ಆಮೇಲೆ ನೋಡ್ತಾ ಇರು, ಎಲ್ಲ ತಾನಾಗ್ತಾನೆ ಮುಂದುವರೆದೋಗುತ್ತೆ. ಹಾಗಂತೀಯಾ? ಓಕೆ, ಫಿಕ್ಸ್. ನೀನ್ ನನ್ ಜೊತೆ ಇರ್ತೀಯ ತಾನೆ? ಗ್ಯಾರಂಟಿ. ಒಂದ್ ಕೈ ನೋಡ್ಕೊಂಡೆ ಬಿಡೋಣ. ಅದು ಮಜಾ ಆದ್ರೆ. ಅಂಜು, ನೋಡಮ್ಮ, ಯಾರೋ ಬೆಲ್ ಮಾಡ್ತಾ ಇದ್ದಾರೆ. ಸರಿ. ಓ ಆನಂದ್. ಹಲೋ. ಬನ್ನಿ ಒಳಗೆ. ಅಪ್ಪ, ಆನಂದ್ ಅವ್ರು ಬಂದಿದ್ದಾರೆ. ಓ, ಆನಂದ್ ಅವರು. ನಮಸ್ಕಾರ ಸರ್. ಬನ್ನಿ. ಪರವಾಗಿಲ್ಲ, ಹಾಗೆ ಇಟ್ಕೊಳ್ಳಿ. ಇರ್ಲಿ. ತೊಳಿ. ಏನಿದೆಲ್ಲ? ಹಣ್ಣು ಸರ್. ಯಾಕಿದೆಲ್ಲ ತೊಂದರೆ ತಗೋತೀರಾ? ತಗೊಂಬ. ಅಮ್ಮನಿಗೆ ಹೇಳಿ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡಿಸ್ಕೊಂಬ. ಸರಿಪಾ. ಹಾಗೆ ಆನಂದ್ ಅವ್ರು ಬಂದಿದ್ದಾರೆ ಅಂತ ಹೇಳು. ಸರಿಪಾ. ರಾತ್ರಿ ಎಲ್ಲ ನಿಮ್ದೇ ಧ್ಯಾನ, ನೆನೆದವ್ರ ಮನದಲ್ಲಿ ಎಂದಾಗೆ ಬೆಳಿಗ್ಗೆ ದೇವ್ರು ಬಂದಾಗ ಅಂತ ದೊಡ್ಡ ಮಾತೆಲ್ಲ ಯಾಕೆ ಸರ್? ಸರಿ ಸರ್, ನೆನ್ನೆಯಿಂದ ನನ್ನ ನೆನ್ಸ್ಕೊತಾ ಇದ್ದೆ ಅಂತ ಹೇಳಿದ್ರಲ್ಲ, ಏನ್ ವಿಷಯ? ನಿಮ್ ತಂದೆ ತಾಯಿ ಹತ್ರ ಒಂದು ಮುಖ್ಯವಾದ ವಿಷಯನ ಪ್ರಸ್ತಾಪ ಮಾಡೋಣ ಅಂತ. ಹಾಗೇನೆ ನಿಮ್ಮ ಅಭಿಪ್ರಾಯನು ತಿಳ್ಕೊಳ್ಳೋಣ ಅಂತ. ನನ್ನ ಅಭಿಪ್ರಾಯನ? ಏನ್ ಸರ್ ಅದು? ಅದೇ, ನನ್ನ 2ನೇ ಮಗಳು ಸಂಜನಾ ನೀವ್ ನೋಡಿದಿರಲ್ವಾ? ನೋಡಿದೀನಿ ಸರ್. ಅದೇ, ಸಂಜನಾ ನಿಮ್ಮ ಮದುವೆ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ತಿಳ್ಕೊಂಡು ಮುಂದುವರಿಯೋಣ ಅಂತ. ಓಹ್, ಹಾಗೆ ಈ ವಿಷಯದಲ್ಲಿ ನಿಮ್ ಮನೆಗ್ ಬಂದು ನಿಮ್ ತಂದೆ ತಾಯಿ ಹತ್ರ ಮಾತಾಡೋಣ ಅಂತ. ಧಾರಾಳವಾಗಿ ಬನ್ನಿ ಸರ್. ಸರ್, ಆದ್ರೆ ನಮ್ಮ ಮಮ್ಮಿ ಡ್ಯಾಡಿ ಇಲ್ಲ. ಇಲ್ವಾ? ಅಯ್ಯೋ, ಇಲ್ಲ ಅಂದ್ರೆ ಹಾಗಲ್ಲ ಸರ್, ಇದಾರೆ. ಆದ್ರೆ ಅವರು ಇಲ್ಲಿಲ್ಲ, ಅವರು ಅಲ್ಲಿದ್ದಾರೆ. ಅಲ್ಲಿ ಅಂದ್ರೆ
ಲಂಡನ್ ಅಲ್ಲಿ ಇದಾರೆ. ಓ ಲಂಡನ್ ನಲ್ಲಿ ಸದ್ಯ ಇದಾರಲ್ಲ. ಇದಾರೆ. ಸಂತೋಷ. ನಿಮ್ ತಂದೆ ತಾಯಿ ಬಂದ್ಮೇಲೆ ನನ್ನ ಮನೆ ಕರ್ಕೊಂಡೋಗಿ. ಯಾವಾಗ ಬರ್ತಾರೆ? ನಾಳೆ ಅಥವಾ ನಾಡಿದ್ದು ಬರ್ತಾರೆ. ಓ ಕರ್ಕೊಂಡು ಹೋಗ್ತೀನಿ. ಹಾ 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 ಹಾ. ತಗೋಪ್ಪ. ನಮಸ್ತೆ ಅಮ್ಮ. ನಮಸ್ತೆ ತಗೊಳ್ಳಿ. ಅಪ್ಪ. ಹ್ಮ್ ಸಂಜು ಹುಡುಕ್ತಾ ನೀವ್ ಏನ್ ಹುಡುಕ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯ್ತು. ಸಂಜು ಹೊರಗಡೆ ಹೋಗಿದ್ದಾಳೆ. ನೀವು ಬರ್ತೀರಾ ಅಂತ ಗೊತ್ತಿದ್ರೆ ಮನೇಲೆ ಇರೋಕ್ ಹೇಳ್ತಾ ಇದ್ದೆ. ಪರವಾಗಿಲ್ಲ ಸರ್, ನಮ್ ತಂದೆ ತಾಯಿ ಜೊತೆ ಬರ್ತೀನಲ್ಲ ಆವಾಗ ಆ, ಬರ್ತೀನಿ ಸರ್ ನಾನು. ಆ. ಸರ್ ಕಾರ್ಡ್. ಓ ಬಹಳ ಮುಖ್ಯ ಆಯ್ತು. ಬಲ್ಲ ಸರ್ ನಾನು. ಹಾ, ಅಯ್ಯೋ ನೀವು ಕುತ್ಕೊಳ್ಳಿ, ಕಾಲ್ ಗೇಟ್ ಆಗಿದೆ, ಪರವಾಗಿಲ್ಲ ನಾ ಹೋಗ್ತೀನಿ. ಬರ್ತೀನಮ್ಮ. ಆಯ್ತು ಬರ್ತೀನಿ. ಆಯ್ತು. ಗಜು ನೋಡ್ದ್ಯಾ ಎಂಥ ಬಂಗಾರದಂತ ಹುಡುಗ. ರೀ ಏನ್ರಿ? ಇವತ್ತು ಆ ಆನಂದ್ ಅವರು ಮನೆಗ್ ಬಂದಿದ್ರು. ಆನಂದ? ಯಾವ ಆನಂದ್? ಅದೇ ರೀ, ಅವತ್ ಅಪ್ಪಂಗ ಆಕ್ಸಿಡೆಂಟ್ ಆದಾಗ ಮನೆ ತನಕ ಬಂದು ಡ್ರಾಪ್ ಮಾಡಿ ಹೋಗಿದ್ರಲ್ಲ ಅವರು. ಓ ಅವ್ರಾ? ಏನಂತೆ? ಅಪ್ಪನ್ನ ನೋಡಕ್ ಬಂದಿದ್ರು. ಹೌದಾ? ರೀ, ಅವ್ರನ್ನ ನೋಡಿದ್ರೆ ತುಂಬಾ ಶ್ರೀಮಂತರ ತರ ಕಾಣ್ತಾರೆ. ಹ್ಮ್ ಅಪ್ಪ ಒಂದ್ಸಲ ಅವ್ರ ಮನೆಗ್ ಹೋಗಿ ಮಾತಾಡ್ಬೇಕು ಅಂತಿದ್ರು. ಹ್ಮ್ ಯಾಕೆ? ನಮ್ ಸಂಜುಗೆ ಆ ಹುಡ್ಗನ್ ಸಂಬಂಧ ಬೆಳ್ಸೋದಕ್ಕೆ. ಹೌದಾ? ಹ್ಮ್ ಹ್ಮ್ ಆ ಹುಡ್ಗ ಏನಂದ? ಆ ಹುಡ್ಗನ್ ಹತ್ರ ಏನೋ ಮಾತಾಡ್ಲಿಲ್ಲ. ಅವ್ರ ಮನೆಗ್ ಹೋದ್ಮೇಲೆ ಅವ್ರ ತಂದೆ ತಾಯಿನ ಮೀಟ್ ಮಾಡಿ ಡಿಸೈಡ್ ಮಾಡ್ತಾರಂತೆ. ಅವ್ನ ತಂದೆ ತಾಯಿ ಎಲ್ಲ ಇದಾರೆ. ಏನೋ ಅವ್ರಿಗೆ ತಂದೆ ತಾಯಿ ಇಲ್ವಾ? ಅವ್ರು ನಿಮಗ್ ಗೊತ್ತಾ? ಒಂದ್ ನಿಮಿಷ, ನೀನು ಯಾರ ತಂದೆ ತಾಯಿ ಬಗ್ಗೆ ಕೇಳ್ದೆ? ಅದೇ ರೀ, ನಮ್ ಮನೆಗ್ ಬಂದಿದ್ರಲ್ಲ ಆನಂದ್, ಅವ್ರ ತಂದೆ ತಾಯಿ ಬಗ್ಗೆ. ನೀವ್ಯಾರ ಬಗ್ಗೆ ಅನ್ಕೊಂಡ್ರಿ? ಅದು ನನ್ ಪುಸ್ತಕ ಓದ್ತಿದ್ನಲ್ಲ, ಕನ್ಫ್ಯೂಸ್ ಆದೆ. ಹೌದಾ? ಸರಿ, ಆನಂದ್ ಏನಂದ್ರು? ಅವ್ರ ತಂದೆ ತಾಯಿ ಫಾರಿನ್ ಇಂದ ಬಂದ್ಮೇಲೆ ನಮ್ಮ ಅಪ್ಪ ಅಮ್ಮನ ಅವ್ರ ಮನೆ ಕರ್ಕೊಂಡ್ ಹೋಗ್ತಾರಂತೆ. ಅವ್ರ ತಂದೆ ತಾಯಿ ಫಾರಿನ್ ಇಂದ ಯಾವಾಗ ಬರ್ತಾರಂತೆ? ನಾಳೆನೋ ನಾಡಿದ್ದೋ ಬರ್ಬಹುದು. ಮೊದ್ಲು ನಾಳೆ ಅವ್ನ ಮೀಟ್ ಮಾಡ್ಬೇಕು. ಯಾರನ್ರಿ? ನನ್ ಫ್ರೆಂಡ್. ಅಯ್ಯೋ ರಾಮ, ನಾನೇನೋ ಮಾತಾಡಿದ್ರೆ ನೀವೇನೋ ಮಾತಾಡ್ತಾ ಇದ್ದೀರಾ. ಸರಿ, ಫಸ್ಟ್ ಆ ಪುಸ್ತಕ ಮುಚ್ಚಿಟ್ಟು ಮಲ್ಕೊಳ್ಳಿ. ನೀ ಮಲ್ಕೋ, ನಾನು ಆಮೇಲೆ ಮಲ್ಕೋತೀನಿ. ಒಳ್ಳೆ ಎಡ್ಬಿಟ್ ಮಾಡ್ಕೊಂಡಿದ್ದಾನಲ್ಲ. ನಾಳೆ ಮೊದ್ಲು ನಾ ಮೀಟ್ ಮಾಡ್ಲೇಬೇಕು. ಥ್ಯಾಂಕ್ಸ್. ಈಗ ನಮ್ಮ ಅಪ್ಪ ಅಮ್ಮನ ಎಲ್ಲಿಂದ ನಾ ತರೋದು? ತಪ್ಪಿಸ್ಕೊಳ್ಳೋದಕ್ಕೆ ಲಂಡನ್ ಅಲ್ಲಿ ಇದಾರೆ ಅಂತ ಹೇಳ್ಬಿಟ್ಟಿದೀನಿ. ಈಗೇನ್ ಮಾಡೋದು? ಮಾಡೋದೇನು, ಹುಡ್ಸದ್ರಾಯ್ತು. ಅಪ್ಪ ಅಮ್ಮನ ಹುಡ್ಸದ? ನಾನು ಹೇಳಿದ್ದು ಬಾಡ್ಗೆ ಅಪ್ಪ ಅಮ್ಮನ ಹುಡುಕದ್ರಾಯ್ತು ಅಂತ. ಬಾಡಿಗೆ ಅಪ್ಪ ಅಮ್ಮನ? ಎಸ್. ನಿನಗ್ ನಮ್ ಸಂಜನ ಇಷ್ಟ ಆಗಿದೆ ಹೇಳ್ತಾನೆ. ಹೂನಪ್ಪ, ನಾನ್ ಮದ್ವೆ ಆದ್ರೆ ಅವಳನೇ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಡಿ. ಅಷ್ಟಾದ್ರೆ ಸಾಕ್ ಬಿಡು, ನಡಿ ಹೋಗೋಣ. ಎಲ್ಲಿಗೆ? ನನಗೆ ಒಬ್ರು ಬ್ಯಾಂಕ್ ಜನಾರ್ದನ್ ಅಂತ ಸಿನಿಮಾ ಆರ್ಟಿಸ್ಟ್ ಗೊತ್ತು. ಅವ್ರ ಹತ್ರ ಹೋಗಿ ಬಾಡ್ಗೆ ಅಪ್ಪ ಅಮ್ಮನ್ ತರ ಆಕ್ಟ್ ಮಾಡಿ ಅಂತ ಕೇಳಿದ್ರಾಯ್ತು. ಲೋ, ಅವ್ರು ಇದಕ್ಕೆಲ್ಲ ಒಪ್ತಾರೇನೋ? ಲೋ, ಕೂತ್ ಜಾಗದಲ್ಲೇ ಒಪ್ತಾರ, ಮಾಡ್ತಾರ, ಬಿಡ್ತಾರ ಅಂತ ಯೋಚನೆ ಮಾಡ್ತಾ ಇದ್ರೆ ಏನು ಸಾಧನೆ ಮಾಡಕ್ ಆಗಲ್ಲ. ಓಕೆ, ಹೋಗೋಣ. ಎಲ್ಲ ಕೃಷ್ಣ. ಆಲ್ ದಿ ಬೆಸ್ಟ್.